ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಕೊಂಡ್ರು ಅವ್ರ ಕುಟುಂಬಗಳ ಅನಾಥ ಆಯ್ತು. ಸಂಸತ್ ಭವನ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೃಹ ಸಚಿವರನ್ನ ಭೇಟಿಯಾದಂತ ಶಿಕ್ಷಣ ಸಚಿವ ಅಮಿತ್ ಶಾ ಭೇಟಿಯಾಗಿ ಧರ್ಮೇಂದ್ರ ಪ್ರಧಾನ್ ಚರ್ಚೆ ಮಾಡಿದ್ದಾರೆ. ಈಗೇನ್ ಚರ್ಚೆ ಮಾಡಿ ಏನ್ ಪ್ರಯೋಜನ? ನಿರ್ಧಾರ ಮುಖ್ಯ. ಈಗ ನೀಟ್ ಅಕ್ರಮ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವಂತ ಸಿಜೆಪಿ ಜೊತೆ ನೂರಾರು ವಿದ್ಯಾರ್ಥಿಗಳು ಭಾಗಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ಭಾರಿ ಕುತೂಹಲ ಮೂಡಿಸಿದಂತ ಪ್ರಧಾನ್ ಮತ್ತು ಅಮಿತ್ ಶಾ ಭೇಟಿಯಾಗಿ ಏನು ತಮ್ಮ ಸ್ಥಾನ ಉಳಿಸ್ಕೊಳ್ಬೇಕು ಅಂತ ಮಾತುಕತೆನಾ ಇದು? ಇಷ್ಟು ದಿನ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಈಗ ತಮ್ಮ ಬುಡಕ್ ಬಂತಲ್ಲ, ಸಚಿವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ಅಂದ್ರಲ್ಲ, ಈಗ ಗೃಹ ಸಚಿವರನ್ನ ಹೋಗಿ ಭೇಟಿ ಮಾಡಿದ್ದೀರಿ. ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ. ಜನರನ್ನ ರಕ್ಷಣೆ ಮಾಡ್ತೀವಿ, ಜನರಿಗಾಗಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಲ್ವಾ ಸರ್ಕಾರ ಇರಬೇಕು, ಸಂವಿಧಾನ. ಆದ್ರೆ ನೀವು ಮಾಡ್ತಿರೋದೇನು? ಬರೀ ಅಧಿಕಾರ ಅನುಭವಿಸೋದು ಮಾತ್ರ ನಿಮ್ಮ ಕೆಲಸನಾ? ಆ ನಿಮ್ಮ ಅಧಿಕಾರದ ದುರ್ಬಳಕೆ ಇಲ್ಲಾಗಿದೆ. ನಿಮ್ಮ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ನೀಟ್ ಅಕ್ರಮ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈ ಎರಡು ವಿಂಡೋದ ದೃಶ್ಯಗಳನ್ನ ನೀವೇನ್ ಗಮನಿಸ್ತಾ ಇದ್ದೀರಿ? ಮೊದಲನೇದಾಗಿ ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರತಿಭಟನಾ ನಿರತರು ಮುತ್ತಿಗೆ ಹಾಕಿರುವಂತ ದೃಶ್ಯ. ಮತ್ತೊಂದು ಕಡೆಗೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸ್ತಾ ಇರುವಂತ ದೃಶ್ಯ. ಈ ಎರಡೂ ದೃಶ್ಯಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು ಪರ್ಮಿಷನ್ ತೆಗೆದುಕೊಳ್ಳದೆ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇವ್ರು ಮಾಡ್ತಿರುವಂತ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಿಲ್ವಲ್ಲ ಅಂತ ಕೇಂದ್ರ ಸರ್ಕಾರವನ್ನ ಬೈಬೇಕು ಅಂತ ಅನ್ಸುತ್ತಾ? ಯಾಕಂದ್ರೆ ಇಷ್ಟು ದಿನಗಳ ಕಾಲ ಮೌನವಾಗಿ ಉಪವಾಸ ಸತ್ಯಾಗ್ರಹವನ್ನ ವಾಂಗ್ಚುಕ್ ಅವರು ಮಾಡಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಪ್ರಧಾನಿ ಮೋದಿ ಆಗ್ಲಿ ಅವ್ರು ಮಾತನಾಡೋದು ಬರೀ ಮನ್ ಕಿ ಬಾತ್ನಲ್ಲಿ. ಒಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ಯಾತಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ, ಆತನ ಉದ್ದೇಶ ಏನು? ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತನಾಡ್ತಿದ್ದಾರೆ, ಓಕೆ. ಬಟ್ ನಿಜಕ್ಕೂ ಅಲ್ಲಿ ಏನ್ ನಡೀತಾ ಇದೆ, ವಾಸ್ತವದ ಪರಿಸ್ಥಿತಿ ಏನು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಸಿಲ್ವಾ ಕೇಂದ್ರ ಸರ್ಕಾರಕ್ಕೆ? ಅದು ಒಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದಾರಲ್ಲ, ಇವ್ರು ಯಾರು ಹಾಗಾದ್ರೆ? ಇವರೆಲ್ಲರೂ ಕೂಡ ದೇಶ ದ್ರೋಹಿಗಳ ಹಾಗಾದ್ರೆ? ಅವ್ರ ಪ್ರತಿಭಟನೆ ಉದ್ದೇಶ, ಹೋರಾಟದ ಉದ್ದೇಶ ಏನು ಅದನ್ನ ತಿಳ್ಕೊಳ್ಳುವಂತ ಆಸಕ್ತಿ ಯಾರಿಗೂ ಇಲ್ವಾ? ಇದ್ರ ಮಧ್ಯೆ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಈಗ ನೋಡಿ ಅವರಿಗೆ ಗಡ್ಡಕ್ಕೆ ಬೆಂಕಿ ಬಿದ್ದಂತಾಗ್ಬಿಟ್ಟಿದೆ. ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಇಷ್ಟು ದಿನ ಏನೂ ಮಾತನಾಡಿಲ್ಲ, ಹೊಣೆಗಾರಿಕೆ ಹೊತ್ಕೊಂಡಿಲ್ಲ. ಈಗ ಮಾತ್ರ ಅವರಿಗೆ ಬಿಸಿ ತಟ್ಟಿದೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ನಾವು ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಮೆಟ್ರೋ ಸ್ಟೇಷನ್ಗೆ ಮುತ್ತಿಗೆ ಹಾಕಿರುವಂತ ದೃಶ್ಯ, ಮತ್ತೊಂದು ಕಡೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸ್ತಾ ಇರುವಂತ ದೃಶ್ಯ, ಮತ್ತೊಂದು ಭಾಗದಲ್ಲಿ ಮಳೆ ಬರ್ತಾ ಇದ್ರು ಕೂಡ ಪ್ರತಿಭಟನಾ ನಿರತರು ಪ್ರತಿಭಟನೆ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ದಾರೆ. ಇದೆಲ್ಲದ್ರ ಕುರಿತಂತೆ ಮತ್ತೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಕೇಂದ್ರ ಸರ್ಕಾರದ ಮುಂದಿನ ನಡೆ ಏನಾಗಿರ್ಬಹುದು ಅಂತ? ಒಂದು ಹಂತದಲ್ಲಿ ಇವತ್ತೇನು ಮುಂಗಾರು ಅಧಿವೇಶನದ ಮೊದಲನೇ ದಿನ ಇತ್ತು. ಆ ಮುಂಗಾರು ಅಧಿವೇಶನ ಮೊದಲನೇ ದಿನವೇ ದಿಲ್ಲಿಯಲ್ಲಿ ಒಂದು ರೀತಿಯಾದಂತಹ ಅಲ್ಲೋಲ ಕಲ್ಲೋಲ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ಸೌಖ್ಯ. ಯಾಕೆಂದರೆ ಏನೊಂದು ಮುಂಗಾರು ಅಧಿವೇಶನ ಮೊದಲ ದಿನವೇ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದನಗಳಲ್ಲಿ ನೀಟ್ ಅಕ್ರಮ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಯಿತು. ಉಭಯ ಸದನಗಳಲ್ಲೂ ಕೂಡ ವಿಪಕ್ಷ ಸದಸ್ಯರು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ರು. ಹೀಗಾಗಿ ಸದನವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗ್ತಾ ಬರ್ತಾ ಇದೆ. ಇದೀಗ 2 ಗಂಟೆವರೆಗೂ ಮುಂದೂಡಲಾಗಿದೆ ಸದನ. ಮತ್ತೆ ಸದನ ಸೇರಿದ ನಂತರ ಏನಾಗುತ್ತೆ ಅನ್ನೋದು ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಕಳೆದ ಹಲವು ದಿನಗಳಿಂದ. ಈ ಪ್ರತಿಭಟನಾಕಾರರು ಇವತ್ತು ಏನು ಸಂಸತ್ ಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ರೈಸಿನಾ ರೋಡ್ನ ದಾಟಿದಂಥ ಪ್ರತಿಭಟನಾಕಾರರು ಪೊಲೀಸರ ಬ್ಯಾರಿಕೇಡ್ನ ಲೆಕ್ಕಿಸದೆ ಮುನ್ನುಗ್ತಾ ಇದ್ದಾರೆ. ಜೊತೆಗೆ ಏನೊಂದು ಅಶ್ರುವಾಯು ಸಿಡಿಸಿದ್ದಾರೆ, ಲಾಠಿ ಪ್ರಹಾರ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಜನರು ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಬಗ್ಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ಮೆಟ್ರೋ ಸ್ಟೇಷನ್ಗೂ ಕೂಡ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಇವೆಲ್ಲದ್ರ ಮಧ್ಯೆ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಮಾತುಕತೆ ಆಡಿರ್ಬೋದು, ಒಂದು ವೇಳೆ ಏನಾದರೂ ಒಂದು ಕಡೆ ಸಂಸತ್ನ ಹೊರಗಡಿನ ಪ್ರತಿಭಟನೆ, ಮತ್ತೊಂದು ಕಡೆ ಸಂಸತ್ನ ಒಳಗಿನ ಪ್ರತಿಭಟನೆ, ಈ ಎಲ್ಲ ಪ್ರತಿಭಟನೆಗಳಿಗೂ ಕೂಡ ಮಣಿದು ಕೇಂದ್ರದ ಶಿಕ್ಷಣ ಸಚಿವರಾಗಿರೋ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರಾ? ಅದು ಇವಾಗ ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಮಧ್ಯೆ ಏನು ಮಾತುಕತೆ ನಡೀತು ಅನ್ನೋದ್ರ ಕುತೂಹಲ ಇನ್ನೂ ಬಹಿರಂಗ ಆಗಿಲ್ಲ. ಇದರ ಮಧ್ಯದಲ್ಲೇ ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ನಾವು ಸಂಸತ್ ಚಲೋ ಕಾರ್ಯಕ್ರಮವನ್ನು ಕೈ ಬಿಡೋದಿಲ್ಲ ಅಂತೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.